ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಹೇಗಿದ್ರೆ ಎಲ್ಲರೂ ಆಲ್ಮೋಸ್ಟ್ 3 ಮಂತ್ಸ್ ಆಯಿತು. ಸೊ ಈ ಒಂದು ಚಾನಲಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಆಫ್ಟರ್ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾದಮೇಲೆ RCB ತಂಡ ಅದಾದಮೇಲೆ ಒಂದು ಕಹಿ ಘಟನೆ ಕೂಡ ನಡೆದೋಗುತ್ತೆ. ಅದಾದಮೇಲೆ ವಿಡಿಯೋ ಮಾಡಬೇಕು ಅಂತ ನನಗಂತೂ ಅನಿಸ್ಲಿಲ್ಲ. ಸೊ ಅದಕ್ಕೋಸ್ಕರನೇ ಯಾವುದೇ ಕ್ರಿಕೆಟಿಂಗ್ ಅಪ್ಡೇಟ್ ಬಗ್ಗೆ ಸೊ ಈ ಒಂದು ಚಾನಲ್ಲಿ ವಿಡಿಯೋಸ್ಗಳು ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಇವಾಗ 3 ತಿಂಗಳಾದಮೇಲೆ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೂ ಕೂಡ ಒಂದು ಕಾರಣ ಇದೆ. RCB ತಂಡ ಜೂನ್ 3ನೇ ತಾರೀಕು ಇತಿಹಾಸ ಸೃಷ್ಟಿ ಮಾಡುತ್ತೆ. 17 ಸೀಸನ್ ಆದಮೇಲೆ 18ನೇ ಸೀಸನಲ್ಲಿ ತಮ್ಮ ಒಂದು ಮೊದಲ IPL ಟ್ರೋಫಿನ ಎತ್ತಿ ಹಿಡಿಯುತ್ತೆ. ಅದು ರಜತ್ ಪತಿದಾರ್ ಅವರ ಮೊದಲ ಒಂದು ಸೀಸನ್ ನಾಯಕತ್ವದ ಸೀಸನಲ್ಲಿನೇ ಒಂದು ಸೃಷ್ಟಿ ಮಾಡುತ್ತೆ ಇತಿಹಾಸ ಅಂತಲೇ ಹೇಳ್ಬೋದು. ಆ್ಯಂಡ್ ಅದಾದಮೇಲೆ 4ನೇ ಜೂನ್ ಸೊ ಎಲ್ಲ ಸೆಲೆಬ್ರೇಟ್ ಆಗುತ್ತೆ ಸ್ಟೇಡಿಯಮಲ್ಲಿ. ಜೂನ್ 3ನೇ ತಾರೀಕು ರಾತ್ರಿ ಎಲ್ಲ ಮಧ್ಯರಾತ್ರಿ 4ನೇ ತಾರೀಕು ಇಡೀ ಬೆಂಗಳೂರೇ ಒಂದು ರೀತಿಯಲ್ಲಿ ಖುಷಿ ಒಂದು ವಾತಾವರಣದಲ್ಲಿ ತೇಲಾಡ್ತಾ ಇರುತ್ತೆ. ಇಡೀ ಕರ್ನಾಟಕ ಒಂದು ಸಂಭ್ರಮಾಚರಣೆಯಲ್ಲಿರುತ್ತೆ. ಪಟಾಕಿ ಶಬ್ದಗಳು ಬೆಂಗಳೂರಲ್ಲೆಲ್ಲ ಕೂಡ ಫುಲ್ ಒಂದು ರೀತಿಯಲ್ಲಿ ದೀಪಾವಳಿ ಅನ್ನೋ ರೀತಿಯಲ್ಲಿ ಆಗೋಗಿರುತ್ತೆ. ಸೊ ಮಧ್ಯರಾತ್ರಿ 4ನೇ ತಾರೀಕು ಅದಾದಮೇಲೆ 4ನೇ ತಾರೀಕು ಮಧ್ಯಾಹ್ನ ಟೈಮಲ್ಲಿ ಏನು ಆ ಒಂದು ಸ್ಟ್ಯಾಂಪೇಡ್ ಆಯಿತು. ಸೊ ಆ ಒಂದು ಮೆರವಣಿಗೆ ಟೈಮಲ್ಲಿ ವಿಧಾನಸೌಧ ಹತ್ರ ಏನು ಜನ ಸೇರಿಕೊಂಡಿದ್ರು. ಅದಾದಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂಗಳಿಗೆ ಕ್ರಿಕೆಟರ್ಸ್ಗಳು ಹೋಗ್ತಾರೆ ಅಂತಂದಾಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಏನು ಆ ಸ್ಟ್ಯಾಂಪೇಡ್ ಆಯಿತು ಕಾಲ್ತೋಳಿತ. ಸೊ ಆ ಒಂದು ಕಹಿ ಘಟನೆ ಇದೆಯಲ್ಲ, ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಒಂದು ಕಡೆ ನೋಡಿದ್ರೆ RCB ಆಲ್ಮೋಸ್ಟ್ 18 ವರ್ಷಗಳಾದಮೇಲೆ ಆ ಒಂದು ಕಪ್ಪನ್ನು ಗೆದ್ದಿದ್ರು. ಬಟ್ ಈ ಕಡೆ ನೋಡ್ತಾ ಇದ್ರೆ 11 ಜನಗಳ ಒಂದು ಸಾವು, ಅಭಿಮಾನಿಗಳ ಸಾವುಗಳು ಅಂತಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಆ್ಯಂಡ್ ನಾನು ಕೂಡ ಲೈವ್ ಕೂಡ ಬಂದಿದ್ದೆ ಆ್ಯಂಡ್ ಒಂದು ವಿಡಿಯೋ ಕೂಡ ಹಂಚ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ ಅದನ್ನು ನೋಡಿಬಿಟ್ಟು. ಈ ಕಡೆಗೆ ಖುಷಿನ ಅಂದರೆ ಎಂಜಾಯ್ ಮಾಡಬೇಕಾ ಅಥವಾ ಈ ದುಃಖನ ದುಃಖ ಪಡಬೇಕಾ ಅನ್ನುವಂಥದ್ದು ಗೊತ್ತಾಗಲಿಲ್ಲ. RCB ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ನಾನು ಕಾಯ್ತಾ ಇದ್ದೆ. ಜೂನ್ 5 ಒಂದು ಪೋಸ್ಟ್ ಮಾಡಿದರು ಆ ಒಂದು ಇನ್ಸಿಡೆಂಟ್ ಆದಮೇಲೆ. ಸೊ ಅದಕ್ಕೊಂದು ಸಂತಾಪ ರೀತಿಯಲ್ಲಿ ಸೂಚಿಸೋ ರೀತಿಯಲ್ಲಿ ಅದಾದಮೇಲೆ ಮತ್ತೆ ಇವಾಗ ಅವರು ಪೋಸ್ಟ್ನ ಮಾಡಿದ್ದಾರೆ. ಸೊ RCB ಕೇರ್ಸ್ ಅಂತ ಒಂದು ಫೌಂಡೇಶನ್ ಕೂಡ ಒಂದು ಓಪನ್ ಮಾಡ್ಕೊಂಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ ಘಟನೆ ಯಾರಿಗೆ ರೆಸ್ಪಾನ್ಸಿಬಲು, RCB ಟೀಮ್ ಅಥವಾ KSCN ಅಥವಾ ಗೌರ್ಮೆಂಟ್ ಅಥವಾ ಪೊಲೀಸ್ ಅವರ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳು ಆ್ಯಂಡ್ ಕಾನೂನು ರೀತಿಯಲ್ಲಿ ಏನೇನು ಹೋರಾಟಗಳು ನಡೀಬೇಕು ಅದನ್ನು ಆಲ್ರೆಡಿ ಕೋರ್ಟಲ್ಲಿ ನಡೀತಾ ಇದೆ. ಆ್ಯಂಡ್ ಜೊತೆಗೆ ಮುಖ್ಯವಾಗಿ ಮಾತಾಡಿದ್ರೆ ಸೊ ಮೊದಲು ಹೇಳ್ದಂಗೆ RCB ಕೇರ್ಸ್ ಅನ್ನೋವಂಥ ಒಂದು ಫೌಂಡೇಶನ್ನ ಶುರು ಮಾಡ್ಕೊಂಡಿದ್ದಾರೆ ಈ ಒಂದು ಇನ್ಸಿಡೆಂಟ್ ಆದಮೇಲೆ. ಸೊ RCB ಕೇರ್ಸ್ ಅನ್ನೋ ಒಂದು ಫೌಂಡೇಶನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಫೌಂಡೇಶನಿಂದ ಸೊ RCB ಅಭಿಮಾನಿಗಳಾದರೂ ಆಗಿರ್ಬೋದು ಅಥವಾ ಅದು ಯಾರು ಸೇರ್ಕೊಂಡಿದ್ದಾರೆ ಸೊ ಆ ಒಂದು ಸಮಾಜದಲ್ಲಿರುವಂಥವ್ರಿಗೆ ಒಂದು ಏನಾದರೂ ಹೆಲ್ಪು ಅಂತ ಬಂದಾಗ ಸೊ ಅದನ್ನು ಆ ಒಂದು ಫೌಂಡೇಶನ್ನಿಂದ ಸಹಾಯ ಮಾಡುವಂಥ ಒಂದು ಆಸೆನ ಇವರು ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ 11 ಜನ ಏನು ಪ್ರಾಣ ಕಳ್ಕೊಂಡಿದ್ದಾರೆ ಆ ಒಂದು ಸ್ಟ್ಯಾಂಪೇಡಲ್ಲಿ, ಆ ಒಂದು 11 ಜನರುಗಳಿಗೂ ಕೂಡ ಸೊ ಪ್ರತಿಯೊಬ್ಬರು ಕೂಡ 25 ಲಕ್ಷಗಳ ಒಂದು ಸಹಾಯ ಧನ ಅನ್ನೋ ರೀತಿಯಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಅದು ಒಂದು ರೀತಿಯಲ್ಲಿ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಆ್ಯಂಡ್ 25 ಲಕ್ಷ ಅವ್ರಿಗೇನು ದೊಡ್ಡದಲ್ಲ, ಬಟ್ ಆದರೂ ಕೂಡ ಆ ಒಂದು ಡಿಸಿಷನ್ನ ತೊಗೊಂಡು ಸೊ RCB ಅಭಿಮಾನಿಗಳ ಜೊತೆಗೆ ನಾವು ಇದ್ದೀವಿ ಅನ್ನೋ ಒಂದು ಭರವಸೆನ ಮೂಡಿಸಿದಾರಲ್ಲ, ಸೊ ಅದಕ್ಕೆ ಒಂದು ರೀತಿಯಲ್ಲಿ ಖುಷಿ ಪಡುವಂಥ ವಿಷಯ ಅಂತಲೇ ಹೇಳ್ತೀನಿ. ಆಗಿದ್ದಾಗೋಗಿದೆ. ಬಟ್ ಇವಾಗ RCB ಅವರು ಈ ರೀತಿಯಲ್ಲಿ ಒಂದು ಫೌಂಡೇಶನ್ನ ತೊಗೊಂಡು ಬಂದಿದ್ದಾರೆ RCB ಕೇರ್ಸ್ ಅಂತ. ಸೊ ಇದರಿಂದ ಅಭಿಮಾನಿಗಳಿಗೆ ಅಥವಾ ಯಾರು ಕಷ್ಟದಲ್ಲಿರ್ತಾರೆ ಸೊ ಅವರಿಗೆ ಮೇ ಬಿ ಸಹಾಯ ಮಾಡಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡು ಈ ಒಂದು ಫೌಂಡೇಶನ್ನ ಶುರು ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಒಳ್ಳೆ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು ಸೊ RCB ಕಡೆಯಿಂದ. ಆ್ಯಂಡ್ ಈ ವಿಚಾರದ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.